ಕನ್ನಡದಲ್ಲೂ ಕೂಡ ಗಿನ್ನಿಸ್ ದಾಖಲೆಯನ್ನ ಮಾಡಬಹುದು ಅಂತ ಹೇಳ್ಕೊಂಡು ತೋರಿಸ್ಕೊಟ್ಟಂತವರು ಆಶಾ ಭೋಸ್ಲೆ ಅವರು. ಹೇಳದೆ ಕಾರಣ ಹೋದೆಯ ಬಹುದೂರ, ಹೇಳದೆ ಕಾರಣ ಹೋದಿನಿ ಬಹುದೂರ. ನಮ್ಮ ಜೊತೆ ಮಾತನಾಡೋದಕ್ಕಿದ್ದಾರೆ ಗಾಯಕ ವಿಜಯ್ ಪ್ರಕಾಶ್ ಸರ್. ನಮಸ್ತೆ. ನಮಸ್ಕಾರ. ಆಶಾ ಭೋಸ್ಲೆ ಅವರು ಇನ್ನಿಲ್ಲ ಸರ್, ಈ ಕ್ಷಣದಲ್ಲಿ ಅವರನ್ನ ಸ್ಮರಿಸೋದಾದ್ರೆ ಏನು ಪದಗಳು ಖಂಡಿತವಾಗಿಯೂ ಇಲ್ಲ. ಅಂದ್ರೆ ಒಬ್ಬ ಗಾಯಕನಾಗಿ ನಾನು ನೋಡಿದಾಗ ಅವ್ರು ಮಾಡಿರೋ ಕೆಲಸ ಅಲ್ಲ ಅಸಾಧ್ಯ. ಅಂದ್ರೆ ಅದು ಇವರೆಲ್ಲ ಮನುಷ್ಯರ ಅಥವಾ ಭಗವಂತನ ಸೃಷ್ಟಿಯಲ್ಲಿ ಬಂದಿರುವಂತಹ ಅವತಾರ ಪುರುಷರ ಅಂತ ಅನ್ಸುತ್ತೆ. ಯಾಕಂದ್ರೆ ಆ ರೀತಿಯಾದಂತಹ ಕೆಲಸ, ಜೀವನ, ಆ ಒಂದು ಮಾದರಿ ಅಂತ ಹೇಳ್ತೀವಿ ನೋಡಿ ಗಾಯಕರಿಗೆ. ಒಂಥರ ಇಡೀ ಫ್ಯಾಮಿಲಿ, ಲತಾಜಿ ಆಗ್ಲಿ ಅಥವಾ ಮೇಡಮ್ ಆಶಾಜಿ ಆಗ್ಲಿ, ಇಬ್ರು ನಾನು ಇತ್ತೀಚೆಗೆ ಕೆಲವು ವರ್ಷಗಳ ಹಿಂದೆ, ಇತ್ತೀಚೆಗೆ ಬಹಳ ದೂರನೂ ಅಲ್ಲ, ಒಂದು ಕೆಲವು ವರ್ಷಗಳ ಹಿಂದೆ ನಾನು ನಮ್ಮ ಗುರುಗಳ ಮಂಡಳಿ ಅವ್ರನ್ನ ಭೇಟಿ ಆದಾಗ ಎಷ್ಟು ಬಹಳ ಉತ್ಸಾಹದಿಂದ ಹಾಡಿದ್ರು. ನಾನು ಅವಾಲೇ ಏನ್ ದೀದಿ ಇಷ್ಟು ಅಂದ್ರೆ ಇನ್ನೂ ಈ ರೀತಿ ಹಾಡ್ತಾ ಇದಾರಲ್ಲ ಆಶಾ ಭೋಸ್ಲೆ ಅವರು ಈ ಪ್ರಾಯದಲ್ಲೂ ಕೂಡ ಅಂತ ಬೆರಗಾಗಿದ್ದೆ. ಅವ್ರು ಇತ್ತೀಚೆಗೆ ದುಬೈಲ್ ಮಾಡದಂತ ಶೋನಲ್ಲೂ ಕೂಡ ಜನ ತುಂಬಿದ್ರು. ಅಂಡ್ ಹಿ ವಾಸ್ ಲೈಕ್ ಅ ರಾಕ್ ಸ್ಟಾರ್ ಆನ್ ಸ್ಟೇಜ್. ಈಗ ಒಂದು ವರ್ಷದ ಹಿಂದಿನ ಮಾತು ಅನ್ಕೋತೀನಿ ಬಹುಶಃ. ಸೊ ಆ ರೀತಿ ತಮ್ಮನ್ನ ತಾವು ಅವರು ಸಂಗೀತ ಪ್ರಪಂಚಕ್ಕೆ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಹಾಡು ಬಿಟ್ರೆ ಇನ್ನೇನಿಲ್ಲ. ಮತ್ತೆ ಏನು ವರ್ಸಟಾಲಿಟಿ, ಏನು ವೆರೈಟಿ ಅವ್ರು ಕೊಟ್ಟರು ಹಾಡುಗಳು, ಎರಡು ಎಲ್ಲಾ ಬಗೆಯ ಹಾಡುಗಳು, ಶಾಸ್ತ್ರೀಯ ಸಂಗೀತದಿಂದ ಹಿಡಿದು ಎಲ್ಲಾ ಬಗೆಯ ಹಾಡುಗಳನ್ನ ಕೊಟ್ಬಿಟ್ರು. ಸರ್, ಅವ್ರನ್ನ ಭೇಟಿ ಆದಂತ ಸಂದರ್ಭದಲ್ಲಿ ಸಿಕ್ಕಾಗ ಅವರ ನೇಚರ್ ಯಾವ ರೀತಿ ಇರ್ತಿತ್ತು ಅಂತ? ಬಹಳ ಒಂಥರ ತಮಾಷಿ. ಹಿ ವುಡ್ ಆಲ್ವೇಸ್ ಬಿ ವೆರಿ ಫನ್ ಓರಿಯೆಂಟೆಡ್. ಬಹಳ ಒಂದು ರೀತಿ, ಯಾಕಂದ್ರೆ ನಮ್ಮ ಗುರುಗಳಿಗೆ ಬಹಳ ಹತ್ರ ಅವರು. ಹಾಗಾಗಿ ನನಗೆ ನಮ್ಮ ಗುರುಗಳ ಮೂಲಕನೇ ನನಗೆ ಅವರ ಪರಿಚಯ, ಸಂಬಂಧ. ನಮ್ಮ ಶ್ರೀ ಸುರೇಶ್ ವಾಡ್ಕರ್ ಅವರು ಬಹಳ ಹತ್ರ ಅವರು. ಸೊ ಮನೆಗೆ ಬರೋರು ಹೋಗೋರು, ಅಂಡ್ ಅವರ ಒಡನಾಟ ಬಹಳ. ಮತ್ತೆ ಎಲ್ರು ಬಹಳ ಸಪೋರ್ಟ್ ಮಾಡೋರು. ಕೆಸ ಚಲ್ ರಹಾ ಹೈ ರಿಯಾಜ್, ಚೆನ್ನಾಗ್ ಪ್ರಾಕ್ಟೀಸ್ ನಡೀತಾ ಇದೆಯಾ, ಅವರೆಲ್ಲ ಅವರು ಮಾಡಿದ ಪ್ರಾಕ್ಟೀಸ್, ಮಿಕ್ಕವ್ರು ಹೇಳಿದ್ದು ಪ್ರಾಕ್ಟೀಸ್, ಇನ್ನೇನಿಲ್ಲ. ಅವ್ರ ಲೆಜೆಂಡ್ ಆಗಕ್ಕೆ ಒಂದೇ ಕಾರಣ, ಕಡೆಯ ಗಳಿಗೆವರೆಗೂ ಅವ್ರುಗಳು ಪ್ರಾಕ್ಟೀಸ್ ಮಾಡೋದು ನಿಲ್ಸ್ಲಿಲ್ಲ. ಎಷ್ಟೇ ಹಾಡುಗಳನ್ನ ಹಾಡಿದ್ರು ಕೂಡ. ನಾನು ಅದೇ ಈಗ ಯಾರಿಗೋ ಒಬ್ರಿಗೂ ಒಂದು ಕತೆ ಹೇಳ್ತಾ ಇದ್ದೆ. ಒಬ್ರು ಮ್ಯೂಸಿಕ್ ಡೈರೆಕ್ಟ್ರು ಅವ್ರಿಗೆ ಫೋನ್ ಮಾಡಿದ್ರಂತೆ. ಮಾಡ್ಬಿಟ್ಟು, ಆಶಾಜಿ ಅವರೇ, ನಾಳೆ ಸ್ವಲ್ಪ ಬಹಳ ಕಷ್ಟವಾದ ಹಾಡನ್ನ ಕಂಪೋಸ್ ಮಾಡಿದೀನಿ, ಬಹಳ ರಾಗಗಳು ಅದು ಇದೆಲ್ಲ ಬಹಳ ಇದೆ, ನೀವು ದಯವಿಟ್ಟು ಅವಸರದಲ್ಲಿ ಬರಬೇಡಿ, ಒಂದು ಇಡೀ ದಿನ ಇಟ್ಕೊಂಡು ಬನ್ನಿ, ಯಾಕಂದ್ರೆ ಬಹಳ ಕಷ್ಟವಾದ ಹಾಡು, ಸ್ವಲ್ಪ ನಿಮ್ಗೆ ಟೈಮ್ ಹಿಡಿಯುತ್ತೆ ಅಂದ್ರಂತೆ ಮ್ಯೂಸಿಕ್ ಡೈರೆಕ್ಟ್ರು. ಅವರು ಬಹಳ ವಿನಮ್ರತೆಯಿಂದ ಓಕೆ ಅಂತ. ನನಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೆಸರು ಹೇಳಕ್ ಇಷ್ಟಪಡಲ್ಲ, ಬಟ್ ಇದು ನಡೆದಂತ ಘಟನೆ. ಸರಿ, ಅವ್ರು ಆಮೇಲೆ ಬಂದ್ರಂತೆ ರೆಕಾರ್ಡಿಂಗ್ಗೆ. ಬಂದು ಹಾಡನ್ನ ಕಲ್ತ್ಬಿಟ್ಟು ಬಹಳ ವಿನಮ್ರತೆಯಿಂದ, ಸರಿ ನಾನು ಟ್ರೈ ಮಾಡ್ತೀನಿ ಅಂತ, ಆರಾಮ ಮಾಡಿ, ಏನು ಅವಸರ ಇಲ್ಲ ಅಂತ. ಒಂದೇ ಟೇಕ್ ಅಲ್ಲಿ ಆ ಹಾಡನ್ನ ರೆಕಾರ್ಡ್ ಮಾಡಿದ್ರಂತೆ. ಒಂದೇ ಟೇಕ್. ಆ ಮ್ಯೂಸಿಕ್ ಡೈರೆಕ್ಟರ್ ಬಂದು ಕೈ ಹಿಡ್ಕೊಂಡು, ಕ್ಷಮ್ಸಮ್ಮ, ನಾನು ಬಹಳ ಕಷ್ಟವಾದ ಹಾಡು ಅಂತ ಅನ್ಕೊಂಡೆ, ಆದ್ರೆ ಮಂಗೇಶ್ಕರ್ಸ್ಗೆ ಯಾವ ಹಾಡು ಕಷ್ಟ ಇಲ್ಲ ಅನ್ನೋದು ನನಗೂ ಅರಿವು ಹೋಗೋಯ್ತು. ಅಕ್ಕ ತಂಗಿಗೆ ಯಾವ್ದು ಕಷ್ಟ ಅಂತಲೇ ಯಾವ್ದು ಇಲ್ಲ ಮೇಡಮ್. ಇಬ್ರು ಎರಡು ಯೂನಿವರ್ಸಿಟಿ ತರ. ಲತಾಜಿ ಅವ್ರನ್ನ ಕಳ್ಕೊಂಡ್ವಿ, ಈಗ ಇವ್ರನ್ನ ಕಳ್ಕೊಂಡ್ವಿ. ನಾವು ಏನಂದ್ರೆ ಅನೇಕ ಗಣ್ಯರನ್ನ ಕಳ್ಕೊತಾ ಇದೀವಿ. ಅದೇ SPB ಸರ್ನ ಕಳ್ಕೊಂಡ್ವಿ. ಹೌದು ಹೌದು.
ಆಣಿ ಜಯರಾಮಮ್ಮ, ಇತ್ತೀಚೆಗೆ ಜಾಕೀರ್ ಹುಸೇನ್ ಅವರು, ಈಗ ಆಶಾಜಿಯವರು. ನನಗೇನಂದ್ರೆ ಆಸ್ ಅ ಮ್ಯೂಸಿಷಿಯನ್ ಇವರೆಲ್ಲರೊಂದಿಗೆ ಒಡನಾಟ, ಎಲ್ಲರನ್ನೂ ಪರ್ಸನಲ್ ಆಗಿ ಭೇಟಿಯಾಗಿ ಎಲ್ಲರೊಂದಿಗೂ ಸಮಯ ಕಳೆದಿರೋದ್ರಿಂದ ಅದೊಂಥರ ಇದು ಹೆಂಗೆ ಇದನ್ನ ಯಾವ ರೀತಿ ತುಂಬಿಸೋದು, ಈ ಒಂದು ವಾಯ್ಡ್ ಯಾವ ರೀತಿ ತುಂಬಿಸೋದು ಅನ್ನೋದು ಗೊತ್ತಾಗಲ್ಲ. ಬಟ್ ನಾನು ಹೇಳ್ದಂಗೆ ಇಷ್ಟು ದಿನ ಅವ್ರ ಸಂಗೀತವನ್ನ ಜೀವಂತವಾಗಿ ಇಟ್ಟಿದ್ರು, ಇನ್ ಮುಂದೆ ಅವರ ಸಂಗೀತ ಅವರನ್ನ ಜೀವಂತವಾಗಿ ಇಡತ್ತೆ. ಇವರಿಬ್ರು ಕೂಡ ಸರ್ ಸಹೋದರಿಯರು, ಈ ಸಂಗೀತಗಾರರಿಗೆ ಆರಾಧ್ಯ ದೈವ ಅಂತಾನೆ ಹೇಳಬಹುದು. ಇವರು ನಿಮ್ಮ ಜೀವನದಲ್ಲಿ ಯಾವ ರೀತಿ ರೋಲ್ ಮಾಡೆಲ್ ಆಗಿದ್ರು ಅಂತ? ಅಲ್ಲ, ನಾವು ಏನಂದ್ರೆ ಇವ್ರು ಹಾಡುಗಳನ್ನು ಕೇಳಿದಾಗ ಹೀಗೂ ಮಾಡಬಹುದಾ ಅನ್ನೋ ಒಂದು ಪ್ರಶ್ನೆನೇ ಬರ್ತಿತ್ತೆ ಹೊರತು ಇಲ್ಲಿ ಏನಿಲ್ಲ, ಈ ರೀತಿ ಎಕ್ಸ್ಪ್ರೆಷನ್ಸ್ ಹೇಗ್ ಕೊಡ್ಬೋದು, ಈ ರೀತಿ ಬ್ರೆತ್ ಕಂಟ್ರೋಲ್ ಹೇಗ್ ಮಾಡಿದ್ರು, ಏನ್ ಕೆಲವು ವರ್ಷಗಳಿಂದ ಮದಾಗೆ ನಾಚೇರೆ ಅನ್ನೋ ಹಾಡನ್ನ ಅವ್ರು ಹಾಡಿದಾಗ ಹಂಗಾರೆ ಬಹುಶಃ ಅವ್ರಿಗೊಂದು 60-65 ಆಗ್ಬಿರುತ್ತೇನೋ ಬಹುಶಃ, ಅಲ್ವೇ? ಹೌದು. At that age, if she could sing that song like that, as if a 16-year-old is singing, ಅವರಲ್ಲಿ ಅವ್ರು ನೋಡಿ, ಅವರು ಏನಂದ್ರೆ ಅವರ ಕಲೆಗೆ ವಯಸ್ಸೇ ಆಗ್ಲಿಲ್ಲ. ಹೌದು. ಅವ್ರಿಗೆ ವಯಸ್ಸಾದ್ರೂ ಕೂಡ ಅವರ ಕಲೆ ಯೌವನಾವಸ್ಥೆಯಲ್ಲೇ ಇತ್ತು. ಹೌದು. ಅವರಲ್ಲಿದ್ದಂತಹ ಆ ಕಲಾವಿದೆಗೆ ವಯಸ್ಸೇ ಆಗ್ಲಿಲ್ಲ. ಆ ಕಲಾವಿದ ಯೌವನಾವಸ್ಥೆನಲ್ಲೇ ಇದ್ರು ಅಂದ್ರೆ ಎಷ್ಟು ಪ್ರಾಕ್ಟೀಸ್ ಮಾಡ್ತಿರ್ಬೋದು ಅವರು, ನೀವೇ ಯೋಚಿಸಿ. ತಯಾರಿ ಮತ್ತೆ ಕ್ಲಿಷ್ಟವಾದ ಹಾಡುಗಳು, ಕಷ್ಟವಾದ ಹಾಡುಗಳನ್ನ ಬಹಳ ಇಷ್ಟಪಟ್ಕೊಂಡು ಸುಲಭವಾಗಿ ಕೇಳೋ ರೀತಿಲಿ ಹಾಡುವಂತಹ ವ್ಯಕ್ತಿಗಳು. ನಮಗಂತೂ ದೊಡ್ಡ ಲಾಸೆ ಅಂದ್ರೆ, ಎಸ್ಪೆಷಲಿ ಈಗ ಏನಂದ್ರೆ ಈ ಸಿಂಗರ್ಸ್ ಎಲ್ರು ಒಂದೇ, ಅದರಲ್ಲೂ ಕೂಡ ಈಗ ಮೇಲ್ ಅಂಡ್ ಫಿಮೇಲ್ ಅಂತ ನಾವು ಹೇಳ್ತೀವಿ ನೋಡಿ. ಯಾಕೆ ಹಂಗೆ ಅಂದ್ರೆ ಆ ಧ್ವನಿಯ ಒಂದು ಕ್ಯಾರೆಕ್ಟರ್ಸ್ ಇರುತ್ತೆ, ಧ್ವನಿಯಲ್ಲಿ ಕೆಲವು ಲಕ್ಷಣಗಳು ಬೇರೆ ಬೇರೆ ಇರುತ್ತವೆ. ಇವತ್ತು ವಿಶೇಷವಾಗಿ ಈ ವರ್ಸಿಟಾಲಿಟಿನ ಎಲ್ಲ ಬಹಳ ಮೆಚ್ಕೊಳ್ಳುವಂತ ಸಿಂಗರ್ಸು, ಅದನ್ನ ಕಲಿಯುವಂತಹ ಸಿಂಗರ್ಸು, ಅವ್ರಿಗಂತೂ ಇದು ದಿಸ್ ಇಸ್, ನನಗೂ ಅಷ್ಟೇ ವೈಯಕ್ತಿಕವಾಗಿ ಇಟ್ಸ್ ಅ ವೆರಿ ವೆರಿ ಬಿಗ್ ಲಾಸ್. और इन आँखों की मस्ती के मस्ताने हजारों हैं, ಅದೆಲ್ಲ ಸಣ್ಣ ವಿಷಯಗಳು ಮೇಡಮ್. ಅದು ಮಸ್ತಾನೆ ಹಜಾರೋ ಹೇ ಅಂತಲೂ ಹಾಡ್ಬೋದು, ಮಸ್ತಾನೆ ಹಜಾರೋ ಹೇ ಇನ್ ಆಂಖೋं से ಅದೆಲ್ಲ ನಾವು ಇನ್ನು ನೋಡಿ, ಇನ್ನು ಒಂದೊಂದೇ ಹಾಡನ್ನು ನಾವು ತೆಗೆದು ಸ್ಟಡಿ ಮಾಡ್ತಾ ಇದ್ರೆ ಅವರು ಒಂದೊಂದು ಹಾಡಲ್ಲೂ ವಿಶ್ವರೂಪ ದರ್ಶನ ತೋರಿಸಿದ್ರು ಅನ್ನೋದು ಗೊತ್ತಾಗತ್ತೆ. ಹೌದು. ಅದ್ರ ಜೊತೆಗೆ 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಇವರು ಹಾಡ್ದಂಥವ್ರು, ನಿಮಗೂ ಕೂಡ ಗೊತ್ತಿದೆ, ಬೇರೆ ಬೇರೆ ಭಾಷೆಯಲ್ಲಿ ಹಾಡಿ. ಸೊ ಅಲ್ಲಿ ಎಷ್ಟೊಂದು ಸಮಸ್ಯೆಗಳು ಎದುರಾಗತ್ತೆ, ಲ್ಯಾಂಗ್ವೇಜ್ ಬಗ್ಗೆ ಎಷ್ಟು ಸ್ಟಡಿ ಮಾಡಬೇಕು ಅನ್ನುವಂಥದ್ದು ಟಾಸ್ಕು ಕೂಡ ನಿಮಗೆ ಗೊತ್ತಿರುತ್ತೆ. ಸೊ ಇವರು ಬರೋಬ್ಬರಿ 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಿದ್ದಾರೆ, ಆ ಸಾಧನೆ ಮಾಡಿದ್ದಾರೆ. ಅಲ್ಲ, ಅದೇ ಶ್ರದ್ಧೆಯಿಂದಲೇ ಬರೋದು ಮೇಡಮ್. ನಾವು ಈಗ ಒಂದು ಬೇರೆ ಭಾಷೆಯಲ್ಲಿ ಹಾಡಬೇಕು ಅನ್ನೋ ಒಂದು ವಿಷಯ ಏನಿದೆ, ಅದು ಬರೀ ಆಸೆಯಿಂದ ಸಂಪೂರ್ಣಗೊಳ್ಳುವಂತ ವಿಷಯ ಅಲ್ಲ, ಟಾಸ್ಕ್ ಅಲ್ಲ. ನಿಮಗೆ ಎಲ್ಲಾ ಭಾಷೆ ಮೇಲೂ ಒಲವು ಇರಬೇಕು, ಎಲ್ಲಾ ಭಾಷೆ ಮೇಲೂ ಶ್ರದ್ಧೆ ಇರಬೇಕು, ವಿಶೇಷವಾಗಿ ಮಾಡುವಂತಹ ಕೆಲಸದ ಮೇಲೆ ಭಕ್ತಿ ಇರಬೇಕು. ಈಗ ನಮ್ಮನ್ನ ನಂಬ್ಕೊಂಡು ಯಾರೋ ಒಬ್ರು ಬಂದಿದ್ದಾರೆ, ಯಾರೋ ಒಬ್ರು ಬಂಗಾಲಿಯಿಂದ ಬಂದು ನಿಮ್ಮ ಧ್ವನಿ ನಮ್ಗಿಷ್ಟ, ಬಂಗಾಲಿನಲ್ಲಿ ನೀವು ಹಾಡಬೇಕು ಅಂತ ಕೆಲಸ ಕೊಟ್ಟಾಗ ನೀವು ಯಾರಿಗೋಸ್ಕರ ಹಾಡ್ತಾ ಇದ್ದೀರಾ? ಆ ಹಾಡನ್ನ ಕೇಳುವಂತ ಲಕ್ಷಾಂತರ ಬಂಗಾಲಿಗಳಿಗೋಸ್ಕರ ಹಾಡ್ತಾ ಇದ್ದೀರಾ. ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಆ ವಿಷಯದ ಬಗ್ಗೆ ನಿಮ್ಗೆ ಶ್ರದ್ಧೆ, ಒಲವು, ಭಕ್ತಿ ಇಲ್ಲದೆ ಹೋದ್ರೆ ಸಾಧ್ಯವೇ ಇಲ್ಲ. ಸೊ ಇವರು 20ಕ್ಕೂ ಹೆಚ್ಚಿನ ಭಾಷೆಯಲ್ಲಿ ಹಾಡಿದ್ದಾರೆ ಅಂದ್ರೆ ಶ್ರದ್ಧೆ ನೋಡಿ, ಕೆಲಸದ ಮೇಲೆ ಒಲವು ನೋಡಿ, ಮತ್ತೆ ಎಲ್ಲಾ ಭಾಷೆಗಳು, ಎಲ್ಲಾ ಸಂಸ್ಕೃತಿ ಮೇಲೆ ಅವರಿಗೆ ಒಲವು.
ನನಗೇನಂದ್ರೆ ಕನ್ನಡದಲ್ಲೂ ಹಾಡಿದ್ದಾರೆ ಅಂತ ಇವತ್ತೇ ಗೊತ್ತಾಗಿದ್ದು ಮೇಡಮ್, ಕ್ಷಮಿಸಿ ನನ್ನ ಇದನ್ನ ದಯವಿಟ್ಟು. ನನಗೆ ಇವತ್ತು ಈ ವಿಷಯ ಇವ್ರ ಬಗ್ಗೆ ಓದ್ಬೇಕಾದ್ರೆ ಕನ್ನಡದಲ್ಲೂ ಹಾಡಿದ್ದಾರೆ ಅಂತ ಕೇಳಿ ಬಹಳ ನನಗೆ ಸಂತೋಷ ಆಯ್ತು. ಹಾಗಾಗಿ ಆ ತಂಡಕ್ಕೆ ಒಂದು ನಿಜಕ್ಕೂ ಒಂದು ಸಲ್ಯೂಟ್. ಯಾಕಂದ್ರೆ ಕನ್ನಡದಲ್ಲೂ ಕೂಡ ಅವರ ಧ್ವನಿ ಇನ್ನು ಮುಂದೆ ನಾವು ಕೇಳಕ್ಕಾಗಲ್ಲ, ಆದ್ರೆ ಆ ತಂಡದವರು ಅವತ್ತೇ ಅವ್ರನ್ನ ಹಾಡಿಸಿದ್ದಾರೆ ಅಂತ ಕೇಳಿ ನನಗೆ ಬಹಳ ಸಂತೋಷ ಆಯ್ತು. ಹೌದು ಹೌದು ಹೌದು. ಅದು ನಿಜಕ್ಕೂ ಅದೊಂದು ಏನಂತಾರೆ, ಅದೊಂದು ಹಿಸ್ಟ್ರಿಲಿ ಉಳ್ಕೊಂಡು ಹೋಗ್ಬಿಡುತ್ತೆ. ಸೊ ಹಾಗಾಗಿ ನಮ್ಗೆ ಅಂದ್ರೆ ಕನ್ನಡದಲ್ಲೂ ಅವರ ಧ್ವನಿ ಇರೋದು ನಮ್ಮ ಸೌಭಾಗ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೌದು ಹೌದು. ಇನ್ನೊಂದು, ಈ ಲೈವ್ ಸಿಂಗಿಂಗ್ ಶೋ ಅಂತಂದಾಗ ಎಷ್ಟು ಕಾಂಪ್ಲಿಕೇಟೆಡ್ ಆಗಿರುತ್ತೆ ಅನ್ನುವಂಥದ್ದು ನಿಮಗೂ ಕೂಡ ಗೊತ್ತು. ನೀವು ಕೂಡ ಸಾಕಷ್ಟು ಲೈವ್ ಸಿಂಗಿಂಗ್ ಶೋನ ಕೊಡ್ತೀರಾ. ಬಟ್ ಇವರು 90s ಅಂದರೆ 90 ವರ್ಷ ಆದರೂ ಕೂಡ ಅವರು 90ನೇ ವರ್ಷದಲ್ಲೂ ಕೂಡ 3 ರಿಂದ 4 ಗಂಟೆ ನಿಂತ್ಕೊಂಡು ಲೈವ್ ಸಿಂಗಿಂಗ್ ಶೋ ಕೊಡ್ತಿದ್ರಂತೆ ಸರ್. ನಾ ಅದೇ ಹೇಳದ್ನಲ್ಲ, ಇತ್ತೀಚೆಗೆ ದುಬೈ ಸೆಂಟ್ರಲ್ ಅವ್ರು ಹಾಡಿದಾಗ ಇಟ್ ವಾಸ್ ಅ ಸೋಲ್ಡ್ ಔಟ್ ಶೋ. ಅಂಡ್ ನಾ ಅದೇ ಹೇಳದ್ನಲ್ಲ, ಇವ್ರುಗಳು ದೇಹ ಅವ್ರುಗಳನ್ನ ಯೂಸ್ ಮಾಡ್ಕೊಳ್ಳಿಲ್ಲ, ಅವ್ರುಗಳು ದೇಹವನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ದೇ ನ್ಯೂ ಹೌ ಟು ಯೂಸ್ ಬಾಡಿ. In most of the cases, body uses you, but when very few legendary cases, you will know how to use the body, how to conserve energy, ಎಲ್ಲಿ ಎನರ್ಜಿನ ಯೂಸ್ ಮಾಡ್ಕೋಬೇಕು, ಯಾವ ವಿಷಯಕ್ಕೆ ಯೂಸ್ ಮಾಡ್ಕೋಬೇಕು ಅನ್ನೋದು ಇವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. ಇವರು ಸಂಗೀತ ಬಿಟ್ರೆ, ಜನರನ್ನ ಎಂಟರ್ಟೈನ್ ಮಾಡೋದು ಬಿಟ್ರೆ ಇನ್ಯಾವುದಕ್ಕೂ ವ್ಯರ್ಥ ಮಾಡಲಿಲ್ಲ ಎನರ್ಜಿನ. ಹಾಗಾಗಿ 90ರ ಪ್ರಾಯದಲ್ಲೂ ಕೂಡ ಅವರು ಹಾಡಿದ್ದಾರೆ. 3 ಗಂಟೆಗಳ ಕಾಲ ನಿಂತ್ಕೊಂಡು ಏನೋ ಜನರನ್ನ ಆಕರ್ಷಿಸಿ, ಮನರಂಜಿಸಿ, ಅವ್ರಿಗೆ ಆನಂದವನ್ನ, ಮುದವನ್ನ ನೀಡುವಂತಹ ಶಕ್ತಿ ಇತ್ತು ಅಂದ್ರೆ ಇವರೆಲ್ಲರೂ ಭಗವಂತ ಸೃಷ್ಟಿ ಮಾಡಿದಂತಹ ವಿಶೇಷ ವ್ಯಕ್ತಿಗಳ ಪಟ್ಟಿಯಲ್ಲಿ ಮೇಲಿನ ಹೆಸರುಗಳಲ್ಲಿರುವಂತಹ ವ್ಯಕ್ತಿಗಳು ಇವರೆಲ್ಲ. ನಾವು ಇನ್ನೇನಿದ್ರು ಮೆಲ್ಕಾಗೋದ್ರೆ ಅವರ ಎಲ್ಲ ವಿಷಯಗಳನ್ನ ನೆನಪಿಸ್ಕೋಬಹುದು. ಆದ್ರೆ ಒಂದು ಹಾಡನ್ನ ತಗೊಂಡು ನಾವು ಕರೆಕ್ಟ್ ಅವ್ರು ಹಾಡೋದನ್ನ ಅದೇ ರೀತಿ ಹಾಡ್ಬಿಟ್ರೆ ಇನ್ನೇನು ಬೇಡ ಜೀವನದಲ್ಲಿ, ನಿಜಕ್ಕೂ ಹೇಳ್ತೀನಿ. ಸರ್, ಈಗ ಇವರ ಒಂದು ಹಾಡಿನ ಸಾಲುಗಳು ಯಾವ್ದಾರು ಒಂದ್ 2 ಹೇಳ್ಬಹುದಾ? ನಿಮ್ಮ ಫೇವ್ರೇಟ್ ಸಾಂಗ್ ಯಾವುದು, ಮತ್ತೆ ಅದನ್ನ 1-2 ಸಾಲು. ಅಯ್ಯೋ 1-2 ಮೇಡಮ್, ಎಲ್ಲಾ ಬಗೆಯ ಹಾಡು ಹೇಳಿದ ಏನು ಆಂಖೋಕಿ ಮಸ್ತಿ ಅದೊಂದು ಕಡೆ. ಆದ್ರೆ ಏನೋ ಆಜ್ ಜಾನೆ ಕಿ ಜಿದ್ ನಾ ಕರೋ, ಸಾರಿ, ಚುರಾ ಲಿಯಾ ಹೈ ತುಮ್ನೆ ಜೋ ದಿಲ್ ಕೋ ನಜರ್ ನಹಿ ಚುರಾನಾ ಸನಂ, ಅದೊಂದು ವೆರೈಟಿ. ಆ ಹಾಡಲ್ಲಂತೂ ಏನು ಅಮೇಝಿಂಗ್ ಆಗಿ ಅವರು ವಾಯ್ಸ್ ಮಾಡ್ಯುಲೇಷನ್ ನ ಮಾಡಿದ್ರು. ಆಮೇಲೆ ಯೇ ರಾತೆ ಯೇ ಮೌಸಮ್ ನದಿ ಕಾ ಕಿನಾರಾ ಯೇ ಚಂಚಲ್ ಹವಾ ಇಶಾರೋ 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 ಮೇ ದಿಲ್ ಲೇನೆ ವಾಲೆ और इस दिल में क्या रखा है, ಹಂಗೆ ಜ್ಞಾಪಿಸ್ಕೊಂಡು ಹೋಗ್ತಾ ಇದ್ರೆ 1-2 ಆಮೇಲೆ ಹಾಲ್ ಕೆಸಾ ಹೈ ಜನಾಬ್ ಕಾ ಕ್ಯಾ ಖಯಾಲ್ ಹೈ ಆಪ್ಕಾ ತುಮ್ ಚಲ್ ಗಯೆ ಹೋ. ಅವರು ಮೊಹಮ್ಮದ್ ರಫಿ ಅವರ ಕನೆಕ್ಷನ್ ಆಗ್ಲಿ ಅಥವಾ ಅವರ ಕಿಶೋರ್ ಕುಮಾರ್ ಅವರ ಕನೆಕ್ಷನ್ ಆಗ್ಲಿ. ಸೊ ನಾನು ಅಭಿ ನ ಜಾಹೋ ಛೋಡ್ ಕರ್, ಐ ವಾಸ್ ರಿಮೆಂಬರಿಂಗ್, ಟ್ರೈಂಗ್ ಟು ರಿಮೆಂಬರ್ ದಟ್ ಸಾಂಗ್. ಯೆ ದಿಲ್ ಅಭಿ ಭರಾ ನಹಿ, ಅದನ್ನ ಹಾಡಕ್ ಹೋಗ್ತಾ ಇದ್ದೆ ನಾನು, ಬೈ ಮಿಸ್ಟೇಕ್ ಇನ್ನೊಂದು ಹಾಡಿದೆ. ಬಟ್ ಎಸ್, ದಿಸ್ ಇಸ್ ದ ಸಾಂಗ್ ಐ ವಾಂಟೆಡ್ ಟು ಸಿಂಗ್. ಪಿಯಾ ತೂ ಅಬ್ ತೋ ಆಜಾ, ನೀವು ಜ್ಞಾಪಿಸ್ಕೊಳ್ತಾ ಹೋದ್ರೆ ಸಂಗೀತದ 500 ಸಾಂಗ್ ಬರುತ್ತೆ ಮೇಡಮ್. ದೋ ಲಫ್ಜೋ ಕಿ ಹೈ ದಿಲ್ ಕಿ ಕಹಾನಿ, ಯಾ ಹೈ ಮೊಹಬ್ಬತ್
ಯಹ ಜವಾನಿ. ಇತ್ತೀಚೆಗೆ ಅವರು ಜರಾ ಸಾ ಝೂಮ್ಲುಮ ಅರೆನಾ ರೆನಾ ರೆನಾ ಇತ್ತೀಚಿನ ದಿನಗಳಲ್ಲೂ ಹಾಡಿದಂತ ಹಾಡು, ಅದೇನೋ 15-20 ವರ್ಷದಿಂದ ಹಾಡಿದಂತ ಹಾಡು. ಇವೆಲ್ಲವೂ ಕೂಡ ಲೆಜೆಂಡರಿ ಸಾಂಗ್ ಅಂತಾನೆ ಹೇಳ್ಬೋದು. ಎಲ್ಲಾನು ಆಲ್ಮೋಸ್ಟ್ 75 years of contribution in the 92 years of life. 75 ವರ್ಷ ಸ್ಟ್ರಾಂಗ್ ಕಾಂಟ್ರಿಬ್ಯೂಷನ್ ಟು ದಿ ವರ್ಲ್ಡ್ ಆಫ್ ಸಿನಿಮಾ. ಹೌದು ಹೌದು. ಅದರಲ್ಲಿ 17 ವರ್ಷ ಮೊದಲು, ಬಹುಶಃ 10 ವರ್ಷ, ಇತ್ತೀಚೆಗೆ ಕಳೆದ 6-7 ವರ್ಷ ಕಮ್ಮಿ ಕಾಂಟ್ರಿಬ್ಯೂಟ್ ಮಾಡಿರ್ಬೋದು, ಬಟ್ ಅದರಲ್ಲೂ ಕಾಂಟ್ರಿಬ್ಯೂಷನ್ ಇದೆ. ಹೇಳಿದ್ನಲ್ಲ, ನಾನು ಇತ್ತೀಚಿನ ದಿನಗಳು ನೋಡಿದಾಗ ಅವ್ರನ್ನ ನಮ್ಮ ಶಾಲೆಯಲ್ಲಿ ಹತ್ತಿರದಿಂದ ನೋಡಿದೆ, ನನಗೆ ನಂಬಕ್ಕಾಗ್ಲಿಲ್ಲ. ಅಂತ ನಾವು ಹೋಗಿ ದೀದಿ ಕ್ಯಾ ಆಪ್ನೆ ಗಾಯ, ಸುಮ್ಮನೆ ನಕ್ಬಿಡೋರು, ಅರೇ ಅಂದ್ಬಿಟ್ಟು. ಅಂದ್ರೆ ಅವರೆಲ್ಲ ಪ್ರಶಂಸೆಗೋಸ್ಕರ ಬದುಕಿದಂತ ವ್ಯಕ್ತಿಗಳೇ ಅಲ್ಲ, ಕೆಲಸಕ್ಕೋಸ್ಕರ, ಅದು ಮಾಡುವ ಕೆಲಸ ಶ್ರದ್ಧೆಯಿಂದ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಪ್ರತಿನಿತ್ಯ ಬೆಳಗ್ಗೆ ಎದ್ರೆ ಅವ್ರಿಗೆ ಒಂದೇ ಕೆಲಸ, ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇರಬೇಕು, ಭಕ್ತಿ, ಅಷ್ಟೇ. ಮತ್ತೆ ಇನ್ನೊಂದು, ಸಂಗೀತದಲ್ಲೂ ಕೂಡ ಗಿನ್ನಿಸ್ ರೆಕಾರ್ಡ್ ನ ಮಾಡಿದವರು ಇವರು. ಬರೋಬ್ಬರಿ 12,000ಕ್ಕಿಂತಲೂ ಹೆಚ್ಚು ಹಾಡನ್ನ ಹಾಡ್ದಂತವ್ರು. ಮುಂದೆ ಆ ರೆಕಾರ್ಡ್ ಬ್ರೇಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಟಿಲ್ ನಾವು ವರೆಗೂ ಅವರ ಹೆಸರಲ್ಲೇ ಒಂದು ರೆಕಾರ್ಡ್ ಇದೆ. ಅಂದ್ರೆ ಇವ್ರುಗಳಿಗೆ ಕೊಟ್ಟಿರುವಂತ ಪ್ರಶಸ್ತಿ ಆಗ್ಲಿ, ರೆಕಾರ್ಡ್ಗಳಾಗ್ಲಿ, ಆ ರೆಕಾರ್ಡು ಪ್ರಶಸ್ತಿಗಳ ಹಿರಿಮೆಯನ್ನ ಜಾಸ್ತಿ ಮಾಡಿದೆಯೇ ಹೊರತು ಇವರ ಹಿರಿಮೆ ಇಲ್ಲ. ಯಾಕಂದ್ರೆ ಇವರೆಲ್ಲ ದೊಡ್ಡ ದೊಡ್ಡ ಪರ್ವತ ಆಕಾರದಲ್ಲಿ ಬೆಳೆದಿರುವಂತವ್ರು. ಹಾಗಾಗಿ ಸೂರ್ಯನಿಗೆ ಬೆಳಕು ತೋರಿಸ್ದಂಗೆ ಇವ್ರು ಮಾಡುವಂತ ಎಲ್ಲಾ ಸಾಧನೆಗಳೇ ಸಾಧನೆಯೇ ಹೊರತು ಆ ಸಾಧನೆಗಳಿಗೆ ಸಿಕ್ಕಿರುವಂತಹ ಬಿರುದಿನ ಸಾಧನೆ. ಹೌದು. ಹಾಗಾಗಿ ಇವರೆಲ್ಲ ನಾವುಗಳು ಊಹಿಸ್ಲಿಕ್ಕೂ ಆಗೋದಿಲ್ಲ ಆ ಮಟ್ಟದ ಕೆಲಸವನ್ನ, ಬಹಳ ಶ್ರೇಷ್ಠವಾದ ಕೆಲಸವನ್ನ ಮಾಡಿದ್ದಾರೆ. ಥ್ಯಾಂಕ್ ಯು ವಿಜಯ್ ಪ್ರಕಾಶ್.